ಚಿಕನ್ ಮಿಲ್ಸ್ ಇದೆ, ಫಿಶ್ ಮಿಲ್ಸ್ ಇದೆ, ಓಕೆ, ಚಪಾತಿ ಮಿಲ್ಸ್, ಅನ್ನ ಮುದ್ದೆ ಅನ್ಲಿಮಿಟೆಡ್. ಓಕೆ, ಬರೀ 60 ರೂಪೀಸ್. ಒಂದ್ ಗ್ಲಾಸ್ ಪಾಯಸ ಕೊಡ್ತೀನಿ. ಓಕೆ, ನಾವು ಕೂಡ ಬಡವರೇ, ನಾನು ಕೂಡ ಡೆಲಿವರಿ ಬಾಯ್. ಓಕೆ, ಅದೆಲ್ಲ ನೋಡ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿರೋದು. ಹೌದು ಸರ್. ಲಿಟ್ರಲಿ ಯಾರು ಗೊತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಕೂಡ ಸ್ಟಾರ್ಟಿಂಗ್ ಇನಿಷಿಯಲ್ ಡೆಲಿವರಿ ಕೆಲಸ ಎಲ್ಲ ಮಾಡ್ತಿದ್ದೆ. ಅವಾಗ ಗೊತ್ತಾಗೋದು ಕಷ್ಟಗಳು. ನಾನಾಗಲಿ ನಮ್ಮ ಕ್ಯಾಮರಾಮ್ಯಾನ್ ಆಗಲಿ ಇಬ್ಬರು ಸೇರಿ ಝೊಮ್ಯಾಟೊ ಕೆಲಸ ಮಾಡಿನೇ ಈ ಬ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದು. ಖುಷಿ. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದಿದ್ದೀವಿ. ಯಾವ ಜಾಗ ಅಂದರೆ ಮಾಗಡಿ ಮೇನ್ ರೋಡು, ಗೋವಿಂದರಾಜ್ ನಗರ ಬ್ರಿಡ್ಜ್ ಮೇಲೆ ಗೈಸ್. ಹೌಸಿಂಗ್ ಬೋರ್ಡ್ ಅಂತ ಇದ್ರೆ ಹೇಳ್ತಾರೆ. ಇಲ್ಲಿ ಸ್ಟ್ರೀಟ್ ಫುಡ್ಡಲ್ಲಿ 99 ರೂಪೀಸ್ಗೆ ಅನ್ಲಿಮಿಟೆಡ್ ಫುಡ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದೆ. ರೀಸೆಂಟಾಗಿ ಶುರುವಾಗಿದ್ದು ಕನ್ನಡದ ಕೈ ರುಚಿ ಅಂತ ಹೆಸರು ಗೈಸ್. ಹೆಸರು ಎಷ್ಟು ಕ್ಯಾಚಿ ಆಗಿದೆಯಲ್ಲ. ಯಾವುದೇ ತೊಗೊಂಡ್ರು 90 ರೂಪೀಸು. ವೈಟ್ ರೈಸು, ಮುದ್ದೆ ಅನ್ಲಿಮಿಟೆಡ್ ಎಷ್ಟು ಸಲ ಬೇಕಾದರೂ ತೊಗೋಬೋದು. ಇದರಲ್ಲಿ ನಿಮಗೆ ಫಿಶ್ ಮೀಲ್ಸು, ಚಿಕನ್ ಮೀಲ್ಸು, ಜಸ್ಟ್ ರೈಸು, ಮುದ್ದೆ, ಸಾರು ಈ ಥರ ಸರ್ವ್ ಮಾಡಿಕೊಂಡು ಬರ್ತದೆ. ನೀವು ಯಾವುದೇ ತೊಗೊಂಡ್ರೆ ಲಾಸ್ಟಲ್ಲಿ ಒಂದು ಪಾಯಸ ಕೊಡ್ತಾರೆ ಗೈಸ್. ಅದೊಂದು ಕಾಂಪ್ಲಿಮೆಂಟ್ರಿ ಥರ ಸ್ಪೆಷಲಾಗಿ ಸರ್ವ್ ಮಾಡಿಕೊಂಡು ಬರ್ತಾರೆ. 12 ರಿಂದ 4 ಗಂಟೆ ತನಕ ಇವರ ಟೈಮಿಂಗು. ಜಸ್ಟ್ ಮಧ್ಯಾಹ್ನ ಮಾತ್ರ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಅಲ್ಲಿ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಓಣ ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ತೊಗೊಂಡು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ ನೋಡ್ತಾರೆ, ಲೈಕ್, ಶೇರು, ಕಮೆಂಟು ಮರ್ಯಾದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್ ಬನ್ನಿ ಹೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸುನಿಲ್ ಕುಮಾರ್ ಸರ್. ಓಕೆ, ಕನ್ನಡದ ಕೈ ರುಚಿ. ಹಾಂ ಸರ್. ಏನು ಸ್ಪೆಷಲ್ ಸರ್? ಇದು ಹೆಸರು ಬಂದಕ್ಕೆ ನಮ್ಮ ಕನ್ನಡ ಭಾಷೆ ಅಲ್ವಾ? ಸೊ ಹಾಗಾಗಿ ಆ ಹೆಸರು ಕೈಯಿಂದ ಮಾಡೋ, ಶ್ರಮ ಪಟ್ಟು ಕೈಯಿಂದ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ಕನ್ನಡದ ಕೈ ರುಚಿ ಅಂತ ಹೆಸರಿಟ್ಟಿದ್ವಿ ಸರ್. ಓಕೆ. ಅಂಡ್ ಮೆನು ನೋಡಿದ್ರೆ ಪ್ರತಿಯೊಂದು ಅನ್ಲಿಮಿಟೆಡ್. ಹೌದು ಸರ್. ಚಿಕನ್ ಮಿಲ್ಸ್ ಕೊಡ್ತೀರಾ ಸರ್? ಅಂದ್ರೆ ಚಿಕನ್ ಮಿಲ್ಸ್ ಇದೆ, ಫಿಶ್ ಮಿಲ್ಸ್ ಇದೆ, ಓಕೆ, ಚಪಾತಿ ಮಿಲ್ಸ್, ಅನ್ನ ಮುದ್ದೆ ಅನ್ಲಿಮಿಟೆಡ್. ಓಕೆ, ಬರೀ 60 ರೂಪೀಸ್. ಒಂದ್ ಗ್ಲಾಸ್ ಪಾಯಸ ಕೊಡ್ತೀನಿ. ಓಕೆ, ಕಂಪಲ್ಸರಿ 8 ಪೀಸ್ ಚಿಕನ್ ಕೊಡ್ತೀನಿ, 2 ಮೀನ್ ಕೊಡ್ತೀನಿ. ಅವ್ರಿಗೆ ಯಾವ್ದು ಬೇಕು ಚಾಯ್ಸ್ ಮಾಡ್ಕೋಬಹುದು. ಮುದ್ದೆ ರೈಸ್ ಅನ್ಲಿಮಿಟೆಡ್. ಹೌದು ಸರ್. ಚಪಾತಿ ಮಾತ್ರ 2 ಕೊಡ್ತೀನಿ. ಓಕೆ, ಅದ್ರ ಜೊತೆ ರೈಸ್ ಆದ್ರೂ ಅನ್ಲಿಮಿಟೆಡ್ ಅಥವಾ ಮುದ್ದೆ ಆದ್ರೂ ಅನ್ಲಿಮಿಟೆಡ್ ಕೊಡ್ತೀನಿ. ಓಕೆ. ಯಾವ ಮೀನ್ ಯೂಸ್ ಮಾಡ್ತೀರಾ ಸರ್? ರೂಪ್ಚಂದ್ ಸರ್. ಇದು ರೂಪ್ಚಂದ್ ಮುಳ್ಳು ಕಮ್ಮಿ ಇರುತ್ತೆ. ಸೊ 90 ವರ್ಷ ಆದವರು ಕೂಡ ತಿನ್ಬಹುದು ಆರಾಮಾಗಿ, ಏನು ಪ್ರಾಬ್ಲಮ್ ಇರಲ್ಲ. ಸೊ ಹಾಗಾಗಿ ಇದೇ ಫಿಶ್ ಅನ್ನ ನಾನು ಸಜೆಸ್ಟ್ ಮಾಡಿ ಸರ್. ಓಕೆ. ಯಾವಾಗ ಶುರು ಮಾಡಿದ್ದು ಅಂಗಡಿ? ಸರ್ ಸ್ಟಾರ್ಟ್ ಮಾಡಿ ಇವಾಗ ಒಂದು 3 ವೀಕ್ ಆಯ್ತು ಸರ್. ಹೆಚ್ಚು 3 ವಾರ ಆಯ್ತು. ಹೇಗಿದೆ ರೆಸ್ಪಾನ್ಸ್? ಕಸ್ಟಮರ್ ಸರ್ ಬಂದ್ ತಿಂದ್ರೆ ರೆಸ್ಪಾನ್ಸ್, ಅವರೇ ಬಂದ್ ತಿನ್ಬೇಕು, ಅವರೇ ಬಂದ್ ಟೇಸ್ಟ್ ಚೆಕ್ ಮಾಡ್ಬೇಕು. ಓಕೆ. ನಾವು ಕೂಡ ಬಡವರೇ, ನಾನು ಕೂಡ ಡೆಲಿವರಿ ಬಾಯ್. ಓಕೆ. ಅದೆಲ್ಲ ನೋಡ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿರೋದು. ಹೌದು ಸರ್. ಓಕೆ. ಎಲ್ಲ ಕುಕಿಂಗ್ ಎಲ್ಲ ಮನೇಲೇನಾ? ಹೌದು ಸರ್. ಮನೇಲೆ ಮಾಡೋದು. ಹೋಮ್ ಮಸಾಲೆನೇ ಮಾಡೋದು. ಯಾವ್ದೇ ಟೇಸ್ಟಿಂಗ್ ಪೌಡ್ರು ಮತ್ತೆ ಯಾವ್ದೇ ತರ ಸೈಡ್ ಎಫೆಕ್ಟ್ಸ್ ಆಗುವಂತದ್ದು ಏನು ಯೂಸ್ ಮಾಡಲ್ಲ. ಎಲ್ಲ ಹೋಮ್ ಮಸಾಲೆನೇ ಮಾಡೋದು. ಹಾಗಾಗಿ ಸರ್. ಓಕೆ. ಎಲ್ಲ 99ಗೆ ಕೊಡ್ತಿದ್ರೆ ಆಗುತ್ತಾ? ಆಗುತ್ತಂದ್ರೆ ರೀಸನ್ ಏನೋ ಸರ್, ಇವಾಗ ನಾನು ಕೂಡ ಒಂದು 6-7 ವರ್ಷ ಡೆಲಿವರಿ ಮಾಡಿದ್ದೀನಿ. ಜೊಮ್ಯಾಟೊ, ಸ್ವಿಗ್ಗಿ, ಅಮೆಜಾನ್, ಫ್ಲಿಪ್ಕಾರ್ಟ್ ತುಂಬಾ ಮಾಡಿದ್ದೀನಿ. ಓಕೆ. ಬಟ್ ನಾನೇ ಸಜೆಸ್ಟ್ ಮಾಡ್ತಾ ಇದ್ದೆ 30 ರೂಪಾಯಿಗೆ ಒಂದು ರೈಸ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ. ಸೊ 30 ರೂಪಾಯಿಗೂ ರೈಸ್ ಕೊಡ್ತಿಲ್ಲ, ವೆಜ್ ಸಾಂಬಾರ್ ಹಾಕೋದು, ನಾನ್ ವೆಜ್ ಹಾಕಿ ಅಂದ್ರೆ. ಓಕೆ. ಸೊ ಅದೆಲ್ಲ ದಿನಗಳು ನೋಡಿದ್ಮೇಲೆ ನನಗೆ ಅನ್ಸಿದ್ ಒಂದೇ, ನಾನೇ ಸ್ಟಾರ್ಟ್ ಮಾಡಬಾರ್ದು, ನಾನೇ 4 ಜನ ಊಟ ಕೊಡಬಾರ್ದು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಸೂಪರ್. ಅಂಡ್ ಪುನೀತ್ ಸರ್ ಫೋಟೋ ಎಲ್ಲ ಹಾಕೊಂಡಿದ್ರೆ ಬಂದ್ಬಿಟ್ಟು ದೇವ್ರು ಸರ್. ಬಟ್ ಅವ್ರಿಲ್ಲ ಇವಾಗ. ಅದು ನಮ್ಮ ಮನಸ್ಸಲ್ಲಿದೆ. ಬಟ್ ನನಗೆ ಅವರು ಒಂದು ದಿನ ಡೆತ್ ಆಗೋಕ್ಕಿಂತ ಮುಂಚೆನೆ, ಸಾಯಕ್ಕಿಂತ ಮುಂಚೆನೆ, ಅದು ಗೊತ್ತಾಗೋಕ್ಕಿಂತ ಮುಂಚೆ ಒಂದಿನ ನಂಗೆ ಸಿಕ್ಕಿದ್ರು ಅವರು ರೈಸ್ ಕೋರ್ಸ್ ಅಲ್ಲಿ ಚಿತ್ರಮಂದಿರ ಹತ್ರ. ನನ್ನ ಗಾಡಿ ಹೊಸಪೇಟೆ ಸರ್, ರಿಜಿಸ್ಟ್ರೇಷನ್ 35 ಸ್ಪೆಂಡರ್ ಬೈಕಲ್ಲಿ ನೋಡ್ಬಿಟ್ಟು ನಾನೇನೋ ಭಯ ಪಟ್ಕೊಂಡಿದ್ದೆ. ಅವರೇ ಸೆಲೆಬ್ರಿಟೀಸ್ ಬಂದ್ಬಿಟ್ಟು ಏನಪ್ಪಾ ಗಾಡಿ 35 ಹೊಸಪೇಟೆ ಅಂತೆಲ್ಲ ಮಾತಾಡ್ಸಿದ್ರು. ಆಮೇಲೆ ಅವರ ಜೊತೆ ಬಾಡಿ ಗಾರ್ಡ್ ಇರ್ತಾರಲ್ಲ, ಅವ್ರ ನಂಬರ್ ಎಲ್ಲ ಕೊಟ್ಟಿದ್ರು. ಒಂದ್ ಸ್ವಲ್ಪ ದಿನಗಳಾದ್ಮೇಲೆ ಮೀಟ್ ಮಾಡ್ತೀನಿ, ನಂಬರ್ ತಗೊಂಡಿರಿ ಇವ್ರ ನಂಬರ್ ಅಂತೆಲ್ಲ ಕೊಟ್ಟಿದ್ರು. ನೆಕ್ಸ್ಟ್ ದಿನ ಚಿಕ್ಕಪೇಟೆಲ್ಲ ನಾನು ಡೆಲಿವರಿ ಮಾಡ್ತಾ ಇದ್ದೀನಿ. ಒಬ್ಬ ಸೇಟು ಹೇಳಿದ್ದು, ನಿಮ್ದು ಇಲ್ಲಿ ಫಿಲ್ಮ್ ಇಂಡಸ್ಟ್ರಿ ಅವ್ರು ಸತ್ತವ್ರು ಅಂತೇಳಿ. ಅವತ್ತು ನಂಗೆ ಶಾಕ್ ಆಯ್ತು ಸರ್. ಹಾಗಾಗಿ ಹೌದು, ಅದಕ್ಕೋಸ್ಕರ ರೀಸನ್ ಅಲ್ಲಿ ದೇವರಿಗಿಡೋದು ಬೇರೆ ತರ ಭಕ್ತಿ ಕೆಲವರು. ಹೌದು, ಅದೇ ದೇವರಂತ ಇಟ್ಟವ್ರೆ ಸರ್, ಅಭಿಮಾನನೇ ದೇವರು. ಸೂಪರ್. ಸೊ ಹಾಗಾಗಿ ಸರ್. ಟೈಮಿಂಗ್ ಸರ್ ಇದ್ರದ್ದು? ಸರ್ ಟೈಮಿಂಗ್ಸ್ ಬಂದು 12 ಗಂಟೆಯಿಂದ 4, 4:30, 5 ಗಂಟೆ ತನಕ ಇರುತ್ತೆ ಸರ್. ಓಕೆ. ಬರೀ ಮಧ್ಯಾಹ್ನ ಸರ್ ಅಷ್ಟೇ ಸರ್. ನೈಟ್ ಎಲ್ಲ ಸಿಗಲ್ಲ? ನೈಟ್ ಸಿಗಲ್ಲ ಸರ್. ನೈಟ್ ಏನು ಸ್ಟಾರ್ಟ್ ಮಾಡಿಲ್ಲ, ಮಧ್ಯಾಹ್ನ ಮಾತ್ರ ಕಂಪಲ್ಸರಿ ಇರುತ್ತೆ. ಯಾರೇ ದಯವಿಟ್ಟು ಬಂದ್ರು ಕೂಡ ಸರ್ ಹೇಳೋದು ಎಲ್ರಿಗೂ ಒಂದೇನೆ, ಬಿಫೋರ್ 3 ಗಂಟೆ ಆದ್ರೆ ನಂಗೆ ಕಾಲ್ ಮಾಡಿಬಿಟ್ಟು ದಯವಿಟ್ಟು ನೀವು ಮಾಡಿದ್ರೆ ನಾನು ತೆಗೆದಿಟ್ಟಿರ್ತೀನಿ ಊಟ. ನೀವು ಕಾಲ್ ಮಾಡಿ ನಾನು ತೆಗೆದಿಟ್ಟಿರ್ತೀನಿ ಸರ್, ಪಾರ್ಸಲ್ ಬೇಕಿದ್ರೆ. ಸರ್ 7 ದಿವಸನೂ ಇದೆಯಾ? ಹೌದು ಸರ್. 7 ಅಂದ್ರೆ ಸೋಮವಾರ ರಜೆ ಸರ್. ಸೋಮವಾರ ಮಾತ್ರ ರಜಾ, ಬಾಕಿದ್ ಬಿಟ್ಟು ಎಲ್ಲ ದಿನಗಳನ್ನು ಓಪನ್ ಇರುತ್ತೆ ಸರ್. ಓಕೆ. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿ? ಅಡ್ರೆಸ್ ಬಂದು ಹೌಸಿಂಗ್ ಬೋರ್ಡ್ ಸರ್. ಸ್ಟೇಟ್ ಹೋದ್ರೆ ಮಾಗಡಿ, ಲೆಫ್ಟ್ ಹೋದ್ರೆ ನಮ್ದು ವಿಜಯನಗರ, ರೈಟ್ ಹೋದ್ರೆ ಬಸವೇಶ್ವರ ನಗರ, ಈ ಬ್ಯಾಕ್ ಸೈಡ್ ಹೋದ್ರೆ ನಮ್ GT ಮಾಲ್ ಸರ್. ಬ್ರಿಡ್ಜ್ ಮೇಲೆ ಇರೋದು ಲೊಕೇಶನ್. ಹೌದು ಸರ್. ಓಕೆ.
ಸೂಪರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ಬಂದು ರೈಸ್ ಸರ್, ಇದು ರೈಸ್. ರೈಸು. ಓಕೆ. ಸೊ ಇದು 1300 ಹಾಕ್ತೀನಿ ನಾನು ರೈಸ್ ಬಂದು. ಸೊ ಏನು ಸೈಡ್ ಎಫೆಕ್ಟ್ ಬರಲ್ಲ. ಸೊ ನಾವೇ ಕುಕ್ ಮಾಡ್ತೀವಿ, ಆರಾಮ್ಸಿಂದ ಡೈರೆಕ್ಟಾಗಿ ತೊಗೊಬರ್ತೀವಿ ರೈಸ್ ಬಂದು. ಸೂಪರ್. ನೆಕ್ಸ್ಟ್ ಸರ್ ಇದು ಬಂದು ರಾಗಿ ಮುದ್ದೆ ಸರ್. ಮುದ್ದೆ. ಹಾಂ ಸರ್, ಈ ಥರ ಇರುತ್ತೆ ಸರ್ ಮುದ್ದೆ. ಸೂಪರ್. ಈ ಥರ ಇರುತ್ತೆ ಮುದ್ದೆ ಬಂದು. ಓಕೆ. ಒಳ್ಳೆ ಸೈಜ್ ಕಟ್ತೀನಿ ಮುದ್ದೆ. ಸೊ ಅನ್ಲಿಮಿಟೆಡ್ ಅಂದರೆ ಈ ಥರ ಕಟ್ತೀನಿ ಸರ್. ಹಾಗಾಗಿ ಬೇರೆ ಸರ್ ಮೀನು ಸರ್ ಇದು. ಸೊ ಮೀನು ಬಂದು ಸ್ಲೈಸ್ ರೂಪ್ಚಂದ್. ರೂಪ್ಚಂದ್ ಈ ಥರ ಇರುತ್ತೆ ಸರ್ ಮೀನು. ಈ ಥರ 2 ಮೀನು ಕೊಡ್ತೀನಿ ನಾನು. ಓಕೆ. ಕಸ್ಟಮರ್ಗಳಿಗೆ ಮೀಲ್ಸ್ ಜೊತೆ 2 ಪೀಸ್ ಕೊಡ್ತೀರಾ? ಹೌದು ಸರ್, ನೋಡಿ ಈ ಥರ ಇರುತ್ತೆ. ಓಕೆ. ಬೇರೆ ಸರ್ ಇದು ಚಿಕನ್. ಇದು ಚಿಕನ್. ಹೌದು ಸರ್, ಗ್ರೇವಿ ಟೈಪ್. ಗ್ರೇವಿ ಸರ್, ಚಿಕನ್ ಗ್ರೇವಿ. ಓಕೆ. ಈ ಥರ 5 ಪೀಸ್ ಕೊಡ್ತೀನಿ ಸರ್ ಚಿಕನ್. 5 ಪೀಸ್ ಕೊಡ್ತೀರಾ? ಹೌದು ಸರ್, ಈ ಥರ 5 ಪೀಸ್ ಕೊಡ್ತೀನಿ ಚಿಕನ್. ಓಕೆ. ಈ ಥರ 5 ಪೀಸ್ ಕೊಡ್ತೀನಿ ಚಿಕನ್ ಬಂದು ಮೀಲ್ಸಿಗೆ. ಸರ್ ಇದು ಬಂದು ಪಾಯಸ ಸರ್. ಪಾಯಸ. ಪಾಯಸ ಸರ್. ಎಷ್ಟಕ್ಕೆ ತಗೊಂಡ್ರು ಒಂದು ಗ್ಲಾಸ್ ಪಾಯಸ? ಒಂದು ಗ್ಲಾಸ್ ತಗೊಂಡ್ರೆ ಅವ್ರು ಕುಡಿತೀನಿ, 2 ಗ್ಲಾಸು ಕುಡ್ಕೊಂಡು ಹೋಗ್ತಾರೆ. ಪಾಯಸ ಎಲ್ಲರೂ ಕೊಡ್ತೀನಿ ಸರ್. ಮಿಲ್ಸಿಗೆ ಕಂಪಲ್ಸರಿ, ರೈಸಿಗೂ ಕೊಡ್ತೀನಿ. ಸೂಪರ್ ಸರ್. ನಮಗೆ ಕೊಡಿ ಸರ್ ಊಟ, ಮೀನು ಊಟ ಕೊಟ್ಬಿಡಿ. 1 ಪ್ಲೇಟ್ ಕೊಡಿ ನನಗೆ, ಅವ್ರು ಆಮೇಲೆ ಮಾಡ್ತಾರೆ. ಮುದ್ದೆ ಕೊಡಿ, ನಾನು ರೈಸ್ ಆಮೇಲೆ ಹಾಕ್ಸ್ಕೊತೀನಿ. ಚಪಾತಿ ಬೇಡ, ಮುದ್ದೆ ಸಾಕು. ಎಲ್ಲಿಂದ ತರ್ಸೋದು ಮೀನೆಲ್ಲ? ನಾನೇ ಕಟ್ ಮಾಡಿಸ್ಕೊಂಡ್ಬರ್ತೇನೆ. ಹೌದಾ? ಓಕೆ. ಎಲ್ಲ ನಿಮ್ಮ ರೆಸಿಪಿನೇನಾ? ಹಿಂಗೆ ಡೆಲಿವರಿಯಿಂದ ಡೈರೆಕ್ಟ್ ಕುಕಿಂಗು? ಅದು ನನ್ನ ಕೆಲವೊಂದು ಟೈಮ್ ಊಟ ಇಲ್ಲಲ್ಲ ಬ್ರೋ, ನೋಡಿದ ಮೇಲೆ ನಾನು ಮಾಡೋ ಅಂತ ಅನಿಸ್ತದೆ. ಓಕೆ ಓಕೆ ಓಕೆ. ಮಾಡಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ. ಸೂಪರ್. ಥ್ಯಾಂಕ್ಸ್ ಬ್ರದರ್. ತೊಗೊಂಡ್ವಿ. ಇಲ್ಲಿ ಚಿಕನ್ ಊಟ ಇದೆ, ಮೀನು ಊಟ ಇದೆ. ನಾವು ಫಿಶ್ಶು ತೊಗೊಂಡಿದ್ವಿ. ಮುದ್ದೆ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ತೊಗೋಬೋದು. ಮೀನು 2 ಪೀಸ್ ಹಾಕ್ತಾರೆ. ರೂಪ್ಚಂದು ಸ್ಲೈಸು ತೆಳು ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಮಾಡಿ ಕೊಟ್ಟಿದ್ದಾರೆ. ತೆಳು ಸಾರು. ಮುದ್ದೆ ಅಂತೂ ಮೆತ್ತಗಿದೆ. ಹೀಗೆ ತಗೊಂಡು ಟೇಸ್ಟ್ ಮಾಡೋಣ. ಆಹಾ, ಒಂದು ಒಳ್ಳೆ ಮೀನು ಸಾರು. ಲೈಟಾಗಿ ತಿಕ್ಕಿದ್ರೆ ನನಗೆ ಸಿಗಾಬಿಟ್ಟೆ ಇಷ್ಟ ಆಗಿರೋದು. ಬಟ್ ತೆಳುದೆ ಮುದ್ದೆ ಜೊತೆ ತಿನ್ನಬೇಕಾದ್ರೆ ಸೂಪರಾಗಿದೆ ಅಂತಲೇ ಹೇಳ್ತೀನಿ. ಮುದ್ದೆ ಗಟ್ಟಿ ಇಲ್ಲ, ತೆಳು. ನನಗೆ ಲೈಟಾಗಿದ್ದರೆ, ತೆಳು ಇದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ. ಒಂದು ಬೆಸ್ಟ್ ಮುದ್ದೆ. ಆರಾಮಾಗಿ 2 ರಿಂದ 3 ಮುದ್ದೆ ತಿನ್ಬೋದು, ಅಷ್ಟು ಸಗದಾಗಿದೆ. ಮೀನು ಫ್ಲೇವರು, ಆ ಒಂದು ಹುಳಿ, ಲೈಟ್ ಹುಳಿ ಅಂತೂ ಕ್ಲೀನಾಗಿ ಇನ್ಫ್ಯೂಸ್ ಆಗಿದೆ. ಒಂದು ಬೆಸ್ಟ್ ಟೇಸ್ಟಲ್ಲಿರುವಂಥ ಒಂದು ಫಿಶ್ ಸಾರು. ಆಹಾ, ರೈಸ್ಗೆ ಹಾಕೊಂಡು ತಿಂದರೆ ಹೇಗಿರುತ್ತೆ ಗೊತ್ತಾ ಟೇಸ್ಟ್ ಅಂತೂ. ಬೆಸ್ಟು, ಲಿಟ್ರಲಿ ಬೆಸ್ಟು. ಕರೆಕ್ಟಾಗಿ ದೊಡ್ಡ ಸೈಜಲ್ಲಿ ತಿಂದರೆ ಒಂದು 5-6 ತುತ್ತಿಗೆ ಮುದ್ದೆ ಖಾಲಿ ಆಗ್ಬಿಟ್ಟು ತಿರ್ಗಾ ಇನ್ನೊಂದು ಇಸ್ಕೋಬೇಕಾಗುತ್ತೆ ಅನಿಸುತ್ತೆ. ಸೂಪರ್. ಆಹಾ, ಮೀನು ಫ್ರೈ ಗೀಲ್ ಸಿಗಲ್ಲ, ಜಸ್ಟ್ ಸಾರಲ್ಲಿ ಹಾಕಿರುವಂಥ ಒಂದು ಮೀನು. ಬಟ್ ಟೇಸ್ಟ್ ಅಂತೂ ಚೆನ್ನಾಗಿದೆ, ಫ್ರೆಶ್ ಇದೆ. ಡಿಲೇ ಟೇಸ್ಟ್ ಮಾಡಬೇಕಂದ್ರೆ ನೀವು ಫೀಲ್ ಆಗ್ತೀರಾ ಫ್ರೆಶ್ನೆಸ್ ಅಂತೂ. 99 ರುಪೀಸ್ಗೆ ವರ್ತ ಅಂತ ಕೇಳಿದ್ರೆ ಪಕ್ಕಾ ಟು ಪಕ್ಕಾ ಹೊರ್ತು. ಆರಾಮಾಗಿ ಬಂದು ತಿನ್ಬೋದು. ಎರೆಕಾ ಪ್ಲೇಟ್ಸಲ್ಲೇ ಕೊಡ್ತಾರೆ. ಅಡಿಕೆ ತಟ್ಟೆ ರೈಟಾಗಿ ಮುಳ್ಳು ಜಾಸ್ತಿ. ಫ್ರೈ ಒಂದು ಇಟ್ಬಿಟ್ರೆ ಅಂದ್ಕೊಳ್ಳಿ, ಒಂದು ಬೆಸ್ಟು ಕಾಂಬೋ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದಂತೂ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಯೋಗೀಶ್ ಅಂತ. ಓಕೆ. ಕನ್ನಡದ ಕೈ ರುಚಿ 99 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಹೇಗಿದೆ? ಎಲ್ಲ ಕಡೆ ಸಿಗೋದಿಲ್ಲ ಈ ಥರ. ಸಿಗಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಫಿಶ್ ಕರಿನೂ ಮತ್ತೆ ಮುದ್ದೆ ರೈಸ್ ತಿಂತಾ ಇದೀವಿ. ಓಕೆ. ಚಪಾತಿ ಕೂಡ ಇದೆ. 99 ರೂಪಾಯಿಗೆ ಎಲ್ಲೂ ಸಿಗೋದಿಲ್ಲ ಈ ಥರ. ಹೌದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಎಲ್ಲರೂ ಖಂಡಿತ ಟ್ರೈ ಮಾಡಬೇಕು. ಇದು ಲೊಕೇಶನ್ ಒಂದ್ಸರಿ ಹೇಳ್ಬಿಡಿ ಅವರಿಗೆಲ್ಲ. ಓಕೆ, ನಾನು ಹೇಳ್ತೀನಿ. ಸೊ ಇದೇ ಫಸ್ಟ್ ಟೈಮ್ ಬರ್ತಿರೋದಾ? ಇದೇ ಫಸ್ಟ್ ಟೈಮ್ ಸರ್ ನಾವು. ಓಕೆ. ಏನಿಸ್ತು ಟೇಸ್ಟ್? ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಚೆನ್ನಾಗಿದೆ, ಎಲ್ಲ ಡೀಸೆಂಟ್ ಆಗಿದೆ. ಓಕೆ. ಕೊಡೋ ಕಾಸು ಬರ್ತಾ? ಡ್ಯಾಮ್ ಬರ್ತು. ಡ್ಯಾಮ್ ಬರ್ತು. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು. ಬ್ರೋ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಬ್ರೋ? ನನ್ನ ಹೆಸರು ನಾಗರಾಜ್ ಅಂತ. ಓಕೆ. ಕನ್ನಡದ ಕೈ ರುಚಿ ಚೆನ್ನಾಗಿದೆಯಾ ಊಟ? ಚೆನ್ನಾಗಿದೆ.
ಓಕೆ, ಏನು ತೊಗೊಂಡ್ರ? ಚಿಕನ, ಮೀನಾ? ಚಿಕನ್ನು ಮುದ್ದೆ. ಮುದ್ದೆ. ಹೌದು ಸರ್. ಓಕೆ, 99 ರೂಪಾಯಿ ಕೊಡ್ತಾ ಇದ್ದಾರೆ. ಏನು ಅನಿಸ್ತಾ ಇದೆ? 99 ರೂಪಾಯಿ ಕೊಡ್ಬೋದು ಸರ್, ವರ್ತಿದೆ. ವರ್ತಿದೆ ಅನಿಸ್ತಾ ಇದ್ದೀರಾ? ಹಾಂ ಸರ್. ಓಕೆ, ಇದೇ ಫಸ್ಟ್ ಟೈಮ್ ಬರ್ತಿರೋದಾ ಅಥವಾ? ಹಾಂ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್. ಹೌದು. ಸುಮಾರು ಕಡೆ ಟ್ರೈ ಮಾಡಿರ್ತೀರಾ, ಇಲ್ಲೇನು ಸ್ಪೆಷಲ್ ಅನಿಸ್ತಾ ಇದೆ? ಅಂದರೆ ಇದು ತಿಕ್ ಇಲ್ಲ ಸರ್, ತಿನ್ನಿದೆ ಬಟ್ ಅನ್ಸುತ್ತೆ. ಬಟ್ ಟೇಸ್ಟ್ ಕಾಂಬಿನೇಷನ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಹೌದು ಸರ್. ಓಕೆ, ಸೂಪರ್ ಸರ್. ಥ್ಯಾಂಕ್ಸ್. ಚಿಕನ್ ಒಂದು 2 ಪೀಸ್ ಹಾಕಿ ಸಾಕು. ಸ್ವಲ್ಪ ಬರೋದು, ಜಾಸ್ತಿ ಬೇಡ, ತಿನ್ನೋಕ್ಕಾಗಲ್ಲ. ಹಾಂ, ಸಾಕು ಸಾಕು. ಫಿಶ್ ಸಾರೇ ಹಾಕ್ಬಿಡಿ ನನಗೆ. ಚಿಕನ್ ಒಂದು 4 ಪೀಸ್ ಸೈಡ್ಗೆ ಇಟ್ಬಿಡಿ. ಫಿಶ್ ಸಾರು ಒಳ್ಳೆ ಟೇಸ್ಟ್ ಇದೆ. ಹಾಂ, ಅವರು ಡೈರೆಕ್ಟರ್ ಮಾತಾಡಿದ್ರಲ್ಲ, ಪಿಕ್ಚರ್ ಅವರು ಯಾರು? ಈಗ ಗಡ್ಡ ಬಿಟ್ಟಿದ್ದಾರೆ. ಹೌದಾ? ನೆನ್ನೆ ಬಂದಿದ್ರು. ಓಕೆ ಓಕೆ, ಸಾಕು ಸರ್, ಸಾಕು ನನಗೆ. ಫಿಶ್ ಗ್ರೇವಿ ಮಾತ್ರ ಹಾಕ್ಬಿಡಿ. ಹಾಂ ಹಾಂ, ಸಾಕು. ಫಿಶ್ ಗ್ರೇವಿ ಲೈಟಾಗಿ ಸ್ವಲ್ಪ. ಸಾಕು 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 ಸಾಕು. ಮಾಡ್ಬಿಟ್ಟಿದ್ರು. ಹೌದಾ? ಒಂದು ವಾರ ಆಯ್ತು. ಹಾಂ ಹಾಂ ಹಾಂ, ಓಕೆ. ನೋಡೋಣ ಏನಂತ. ರೈಸು, ಫಿಶ್ ಸಾರು ಸಾಕಂತ ಹೋದರೆ ಸ್ವಲ್ಪ ಚಿಕನ್ನು ಹಾಕ್ಸ್ಕೊಳ್ಳಿ ಸರ್. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಅಂತ ಒಂದು 4 ಪೀಸ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಸೊ ಅದನ್ನು ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ವೈಟ್ ರೈಸ್ ಟ್ರೈ ಮಾಡೋಣ. ವಾವ್, ಹೆಂಗೆ ಬೇಯಿಸ್ಬಿಟ್ಟಿದ್ದಾರೆ ನೋಡಿ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಎರಡರಲ್ಲೂ ಇಷ್ಟ ಆಗಿದ್ದು. ಓವರ್ ಸ್ಪೈಸಿ ಇರಲ್ಲ, ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಟೇಸ್ಟು. ಆರಾಮಾಗಿ ತಿನ್ಬೋದು, ಈಸಿ ಟು ಈಟ್ ಅನ್ಬೋದು. ತಟ್ಟೆ ಅಂತೂ ಫುಲ್ಲು ಗಲೀಜು ಮಾಡಿಟ್ಕೊಬಿಟ್ಟಿದ್ದೀನಿ ನಾನಂತೂ. ಮೀನು, ಚಿಕನ್ನು ಗಲೀಜು ಅಂತ. ಖುಷಿ. ಆವಾಗಲೇ ಹೇಳಿದ್ನಲ್ಲ, ಸಾರಂತೂ ವೈಟ್ ರೈಸ್ ಒಟ್ಟಿಗೆ ಅದ್ಭುತವಾಗಿರುತ್ತೆ. ಹುಳಿ ಅಂಶ ಸ್ವಲ್ಪ ಜಾಸ್ತಿ ಗೊತ್ತಾಗ್ತಿದೆ, ಬಿಕಾಸ್ ಸ್ವಲ್ಪ ಗ್ರೇವಿ ಜಾಸ್ತಿ ಹಿಡ್ಕೊಂಡು ತಿಂತೀವಲ್ಲ. ಒಂದು ಪರ್ಫೆಕ್ಟ್ ಟೇಸ್ಟು. ಆಹಾ, ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ತೀನಿ. ಜಾಗಕ್ಕೆ ಬಂದುಬಿಟ್ರಂತೂ ಈ ಸರೌಂಡಿಂಗಲ್ಲಿರೋದು ಖಂಡಿತ ಬಂದು ಒಂದು ವಿಸಿಟ್ ಕೊಡಿ, ಒಂದು ಸಪೋರ್ಟ್ ಕೊಡಿ. ಲಿಟ್ರಲಿ ಯಾರು ಗೊತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಕೂಡ ಸ್ಟಾರ್ಟಿಂಗ್ ಇನಿಷಿಯಲ್ ಡೆಲಿವರಿ ಕೆಲಸ ಎಲ್ಲ ಮಾಡ್ತಿದ್ದೆ. ಆವಾಗ ಗೊತ್ತಾಗೋದು ಕಷ್ಟಗಳು. ನಾನಾಗಲಿ ನಮ್ಮ ಕ್ಯಾಮರಾಮ್ಯಾನ್ ಆಗಲಿ ಇಬ್ಬರು ಸೇರಿ ಝೊಮ್ಯಾಟೊ ಕೆಲಸ ಮಾಡಿನೇ ಈ ಬ್ಲಾಗಿಂಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದು. ಊಟಕ್ಕೆ ಅವಾಗ ಕಷ್ಟ ಆಗೋದು ನಮಗಂತೂ ಸಿಕ್ಕಾಪಟ್ಟೆ. ಸೊ ಈ ಸ್ಟಾರ್ಟ್ ಮಾಡಿರೋರು ಝೊಮ್ಯಾಟೊ, ಸ್ವಿಗ್ಗಿ ಡೆಲಿವರಿ ಜಾಬ್ ಮಾಡಿಕೊಂಡು ಅದರಲ್ಲಿ ಊಟ ಎಲ್ಲೂ ಸಿಗ್ತಾ ಇಲ್ಲ, ನಾವೇನಾದ್ರೂ ಸ್ಟಾರ್ಟ್ ಮಾಡೋಣ, ಒಂದು ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡೋಣ ಅಂತ ಹೋಟೆಲ್ ಫೀಲ್ಡ್ ಇಟ್ಟಿದ್ದಾರೆ. 99 ರೂಪೀಸ್ಗೆ ಪ್ರತಿಯೊಂದು ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ ಗೈಸ್. ಅದು ಕೂಡ ಅನ್ಲಿಮಿಟೆಡ್ ಆಗಿ. ಒಂದು ಸಪೋರ್ಟ್ ಕೊಡಿ. ಕನ್ನಡದ ಕೈ ರುಚಿ ಹೆಸರೇ ಅಷ್ಟು ಅದ್ಭುತವಾಗಿದೆ ಅಂತಲೇ ಹೇಳ್ತೀನಿ. ಬಂದರೆ ಒನ್ಸ್ ಟ್ರೈ ಮಾಡಿ, ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ನಿಮ್ಮ ಇಷ್ಟ. ಬಟ್ ಬಂದ್ರಂತೂ ಪಕ್ಕ ಇನ್ನೊಂದ್ಸಲ ವಿಸಿಟ್ ಮಾಡ್ತೀರಾ. ಟೇಸ್ಟ್ ಅಂತೂ ಆಗಿದೆ. ಚಿಕನ್ ಒಟ್ಟಿಗೆ ರೈಸ್, ಆಹಾ ಚೆನ್ನಾಗಿದೆ. ಬಟ್ ಚಿಕನ್ ಗ್ರೇವಿ ಜೊತೆಗೆ ಟ್ರೈ ಮಾಡಿ ನೋಡಿ, ಗೊತ್ತಾಗ್ಬೋದು ಹೇಗಿದೆ ಟೇಸ್ಟ್ ಅಂತ. ಬಟ್ ಇಷ್ಟಕ್ಕೆ ನನಗಂತೂ ಹೊಟ್ಟೆ ಫುಲ್ ಆಗೋಯ್ತು. ಕ್ಯಾಮರಾಮ್ಯಾನ್ ಕ್ಯಾಮರಾ ಮಾತ್ರ ಹಿಡಿಬೇಕು, ಸೈಡಲ್ಲಿ ಹುಡುಗಿರು ಹೋದರೆ ನೋಡಲ್ಲಬಾರ್ದು. ಓಕೆ, ನಾನು ತೊಗೊಂಡಿರೋದು ಕಾಂಬೋ 99 ರೂಪೀಸ್ ಫಿಶ್ ಕಾಂಬೋ, 99 ರೂಪೀಸ್ ಚಿಕನ್ ಕಾಂಬೋನೂ ಇದೆ. ಬರೀ 60 ರೂಪೀಸ್ ಕೊಟ್ಟರೆ ವೈಟ್ ರೈಸು, ಬರೀ ಗ್ರೇವಿ ಯಾವ್ದು ಬೇಕೋ ಆ ಗ್ರೇವಿ ಹಾಕ್ಕೊಡ್ತಾರೆ. ಪೀಸಸ್ ಗೀಸಸ್ ಇಲ್ಲದೆ ಜಸ್ಟ್ 60 ರೂಪೀಗೆ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಲಾಸ್ಟಲ್ಲಿ ಈ ಥರ ನಾನ್ ವೆಜ್ ತಿನ್ಬಿಟ್ರೆ ಒಂದು ಸ್ವೀಟ್ ತಿನ್ಕೊಟ್ಟು ಏನು ಮಾಡಿ ಅದ್ಭುತವಾದಂಥ ಒಂದು ಕ್ಲೈಮ್ಯಾಕ್ಸ್ ಆಗಿರುತ್ತೆ ಅಂತ ಹೇಳಿ ನಾನು ಖಾಲಿ ಮಾಡ್ಬಿಟ್ಟು ಸ್ವೀಟ್ ತಿನ್ಕೊಂಡು ನಾನು ಕೂಡ ಮುಗಿಸ್ತೀನಿ. ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್. ಜಸ್ಟ್ ಗೋ ಒಂದು ಚೆಕ್ ಇಟ್ ಔಟ್, ಬಂದು ಟೇಸ್ಟ್ ಮಾಡ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ರೆಕಾರ್ಡ್ ಮಾಡಿ ಗೈಸ್. ನೋಡ್ತಾ ಇರೋ KFC ಇದು ಕನ್ನಡ ಫುಡ್ ಚಾನಲ್. ಗುರು, ಬಾಯ್.